ನೋಡ ಫ್ಯಾನ್ ಕೇಳ್ತಿದ್ದಲ್ಲ KGF ಫಿಲಮ್ ಥರ ಹಪ್ಪಳ ಹುಷಾರಾಗಿ ಸಡ್ಗೆ ಜೋಪಾನಾಗಿ ನೋಡ್ಕೊ ಅಂತ ಹೇಳ್ತಾರಲ್ಲ ಎಷ್ಟು ಹಿಂಗೆ ಬರ್ತಾ ಇದೆ ಕ್ಯಾಲಿಬ್ರೇಷನ್ ಹಿಂಗಾಗ್ತೈತೆ ಕೈ ಇಡ್ಬೇಡಿ ಗುದ್ದುತ್ತೆ ನಾನು ಕಂಟ್ರೋಲ್ ಮಾಡ್ತೀನಿ ಗುದ್ದಲ್ಲ ಕಂಟ್ರೋಲ್ ತಗೊಂತಿರೋದು ನಾನು ಗುದ್ದು ಬೇಡ ಗುದ್ರೆ ಸುಮ್ಮನೆ ಗುದ್ದು. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಮೇ ಬಿ ಒಂದು ವರ್ಷದ ಹಿಂದೆ ಅನಿಸುತ್ತೆ ಅಲ್ವಾ ನಾವು ಇದೇ ಥರ ಒಂದು ದೊಡ್ಡ ಡ್ರೋನನ್ನು ಅನ್ಬಾಕ್ಸ್ ಮಾಡಿದ್ವಿ. ಒಂದು ವರ್ಷ ಏನಿಲ್ಲ, ಒಂದು 6 ತಿಂಗಳಾಗಿದೆಯಾ? 6 ತಿಂಗಳು ಆಗಿಲ್ಲ, 4 ತಿಂಗಳಿಂದ. 4 ತಿಂಗಳು ಒಂದು ವರ್ಷ ಅಂತ ಸುಮ್ಮನೆ ಇರಲಿ, ತೊಂದರೆ ಇಲ್ಲ. 4 ತಿಂಗಳ ಹಿಂದೆ ಒಂದು ಡ್ರೋನನ್ನು ನಾವು ಅನ್ಬಾಕ್ಸ್ ಮಾಡಿದ್ವಿ. ಆ ಡ್ರೋನ್ ಹೆಸರೇನು? ಕರೆಕ್ಟಾಗಿ ಮಾತಾಡ್ರಿ. ಇಲ್ಲ, ಆ ಡ್ರೋನ್ ಹೆಸರೇನು ಹೇಳು? ಆ ಡ್ರೋನ್ ಹೆಸರು ನಾಯಿ ಫೋರ್ಕೋ ಬಾರ ಇದೆ. ಎಳ್ಕೊಂಬರ ಅವನ್ನ. ಬಾರ 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 ಇದು ಒಂದು ವರ್ಷ ಅಂತ ಹೇಳ್ಬಿಟ್ರೆ ಮಾನೆ ಬೀಳ್ತಾ ಮತ್ತೆ. ಆಮೇಲೆ ಫಾರೆಸ್ಟ್ ಅವ್ರು ಕೇಸ್ ಹಾಕ್ಬಿಟ್ರೆ ಕಷ್ಟ. ಕಟ್ ಮಾಡ್ಬಿಟ್ಟು ಫಸ್ಟ್ 4 ತಿಂಗಳ ಹಿಂದೆ ನಾವು ಮ್ಯಾವಿಕ್ 4 ಪ್ರೋನ ಅನ್ಬಾಕ್ಸ್ ಮಾಡಿದ್ವಿ. ಅದಾದ್ಮೇಲೆ ಇವತ್ತು ನಮ್ಮ ಕೈಲಿ ಬಂದಿರೋದು DJI Avata 360 ಕ್ಯಾಮ್ರಾ. ಸೊ ಈ ಕ್ಯಾಮ್ರಾ ಬಂದ್ಬಿಟ್ಟು DJI ಕಂಪ್ನಿನಲ್ಲಿ ಫಸ್ಟ್ 360 ಇರ್ತಕ್ಕಂಥ ಕ್ಯಾಮ್ರಾ. ಸೊ ಇವತ್ತು ನಮ್ಮ ಹತ್ರ ಸಿಕ್ಕಿದೆ. ಮೇ ಬಿ ಇದು ಕರ್ನಾಟಕದಲ್ಲಿ ಫಸ್ಟ್ ಅನ್ಬಾಕ್ಸ್ ಮಾಡ್ತಾ ಇರೋರು ನಾವೇ ಅಂತ. ಇದು ಏಪ್ರಿಲ್ 9ಗೆ ಅಫಿಷಿಯಲ್ ಆಗಿ ಇಂಡಿಯಾದಲ್ಲಿ ಲಾಂಚ್ ಆಗಿದೆ. ಸೊ ಗ್ಲೋಬಲ್ ಅಲ್ಲಿ ಮಾರ್ಚ್ 26ಗೆ ಅನೌನ್ಸ್ ಆಯಿತು. ಸೊ ಸ್ಟಿಲ್ ಇನ್ ಪ್ರೀ ಬುಕಿಂಗ್ ಅಲ್ಲೇ ಇದೆ ಗ್ಲೋಬಲ್ ಅಲ್ಲಿ. ಸೊ ಅದನ್ನ ಡೆಲಿವರಿ ಸ್ಟಾರ್ಟ್ ಆಗಿರೋದು ಏಪ್ರಿಲ್ 10 ಇಂದ. ಯಾರ್ಯಾರು ಪ್ರೀ ಬುಕ್ ಮಾಡಿದ್ರು ಅವರಿಗೆ ಕೊಡ್ತಾ ಇದ್ದಾರೆ, ಬಟ್ ಫುಲ್ಲಿ ಲಿಮಿಟೆಡ್ ಸ್ಟಾಕ್. ಯಾಕೆ ಅಂದರೆ DJI ಇದು ಫಸ್ಟ್ 360 ಡ್ರೋನ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಡಿಮ್ಯಾಂಡಿಂಗಲ್ಲಿದೆ. ಸೊ ಇದನ್ನು ನಮ್ಮ ಕೈಯಲ್ಲಿ ಬಂದಿದೆ. ಇದು ಯಾವ ಥರ ಇರುತ್ತೆ ಏನು ಅಂತ ಇವಾಗ ಕಿರಣ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಕ್ಚುಲಿ ಇವತ್ತು ಏಪ್ರಿಲ್ 9ನೇ ನಮ್ಮ ಹತ್ರ ಕ್ಯಾಮ್ರಾ ಇದೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂತಂದರೆ ಪ್ರತಿ ಸಲನೂ ಯಾರ ಹತ್ರನೂ ಇಲ್ಲದಿರೋ ಒಂದು ಕ್ಯಾಮ್ರಾನ ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಅದನ್ನು ನಾವು ವಿಟ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದೊಂಥರ ಖುಷಿ. ಸೊ ಆ ಖುಷಿನ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ್ಯಕ್ಚುಲಿ. ಸೊ ಯಾಕೆ ಅಂತಂದರೆ ನಾವು ಮ್ಯಾವಿಕ್ 4 ಪ್ರೋನ ಮಾಡಿದಾಗ ಪಾಪ ಎಷ್ಟೋ ಜನ ಕಮೆಂಟ್ ಮಾಡಿ ಕೇಳಿದರು, ಬ್ರೋ ನಿಮ್ಮ ಹತ್ರ ಹೆಂಗೆ ಸಿಕ್ತು ಇದು, ಈ ಕ್ಯಾಮ್ರಾ ಇದೆಯಾ, ನಿಮ್ಮ ಹತ್ರ ಅವೈಲೇಬಲ್ ಇದೆಯಾ ಅಂತ. ಸೊ ಈಗ ನಮ್ಮ ಹತ್ರ ಅಂದರೆ ನಮ್ಮ ವಿನಯ್ ಹತ್ರ DJI ಡ್ರೋನ್ ಕೇರ್ ಹತ್ರ DJIದು ಫಸ್ಟ್ 360 ಕ್ಯಾಮ್ರಾನು ಕೂಡ ಅವೈಲೇಬಲ್ ಇದೆ. ಸೊ ಖುಷಿ ಏನು ಅಂತಂದರೆ ಪ್ರತಿ ಸಲ ಅನ್ಬಾಕ್ಸ್ ಮಾಡಬೇಕಾದ್ರೆ ಅದು ನನ್ನ ಕೈಗೆ ಬರುತ್ತಲ್ಲ ಅನ್ನೋದೊಂದೇ ಖುಷಿ. ನಾವೇನೇ ಇದ್ರೂ ಫಸ್ಟ್ ಪ್ರಿಫರೆನ್ಸ್ ಹೈಯೆಸ್ಟು. ಸೊ ನಮ್ಮ ಕೈಗೆ ಫಸ್ಟ್ ಬರಬೇಕು ಅಂತಲೇ ಸರ್ಕಸ್ ಮಾಡಿ ಸೊ ತರಿಸ್ತೀರಾ? ಫಸ್ಟ್ ಕಿತ್ತಡಿ ಕಿರಣೆ ಇದನ್ನ ಅನ್ಬಾಕ್ಸ್ ಮಾಡಬೇಕು ಅಂತ. ಏನಕ್ಕೆ ಅಂದರೆ ಟ್ರಾವೆಲ್ ಫ್ರೀಕ್ ಇರೋ ನಮಗೆ ಎಂಥೂಸಿಯಾಸ್ಟಿಕ್ ಇರ್ತಾರೆ ಫಾಲೋವರ್ಸು. ಸೊ ಅವ್ರಿಗೂ ತುಂಬ ಕ್ಯೂರಿಯಸ್ ಇರುತ್ತೆ. ಈಗ ತುಂಬ ಜನಕ್ಕೆ ರೀಲ್ಸಲ್ಲಿ ನೋಡಿರ್ತಾರೆ, ಬಟ್ ನಾವು ತೋರಿಸೋ ಪರ್ಸ್ಪೆಕ್ಟಿವೇ ಬೇರೆ ಆಗಿರುತ್ತೆ. ಸೊ ಇದು ಯಾವ ಥರ ಇರುತ್ತೆ ಅಂತ ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಆ್ಯಪಲ್ ಪ್ರಾಡಕ್ಟ್ಸ್ ಥರ ಅವ್ರಿಗೆ ಇವಾಗ ಆ್ಯಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರ್ತಾರಲ್ಲ, ಅವರು ಹೊಸ ಅಪ್ಡೇಟ್ ಬಂದಂಗೆ ತಗೋತಾರ. ಆ ಥರ DJI ಬಟ್ DJI ಏನಂದ್ರೆ 360 ಡ್ರೋನು ಫಸ್ಟ್. ಅದೇ ಗೊತ್ತಾಯ್ತು. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಇವಾಗ ನೋಡಿ ಟೈಮ್ ಎಷ್ಟಾಗಿದೆ ಅಂತ, 12:44. ಸೊ ಇಷ್ಟು ನೈಟಲ್ಲೂ ಕೂಡ ನಾವು ಇದನ್ನ ಕೂತ್ಕೊಂಡು ಎಲ್ಲರೂ ಓಪನ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರ ಅರ್ಥ ನಮಗೆ ಅಷ್ಟು ಕ್ಯೂರಿಯಾಸಿಟಿ ಇದೆ. ಬಂದ ತಕ್ಷಣ ಕುತೂಹಲ, ವಿನಯ್ ಯಾವಾಗ ಬರ್ತೆ ಕೊಡು ಅಂತ ಅಂದ್ಬಿಟ್ಟು ಕಾಯ್ತಾ ಕೂತಿದ್ದೀವಿ. ಸೊ ಆ ಥರ ಇರೋ ಪ್ರಾಡಕ್ಟು. ಇನ್ನು ಜಾಸ್ತಿ ನಾನು ಮಾತಾಡ್ತಾ ನಿಮಗೆ ಹಿಂಸೆ ಕೊಡೋಕ್ಕೆ ಇಷ್ಟಪಡಲ್ಲ. ಜೈ ಮಕ್ಕಳಮ್ಮ. ಓಕೆ, ಮಡೇರಿ ಸೀಲು ಇಷ್ಟೇನಾ? ಕಟ್ಟಾಯ್ತಲ್ಲ? ಅಯ್ಯೋ ಕಟ್ಟಾಗೋಯ್ತಾ? ಅಷ್ಟೇ. ಎಲ್ಲರೂ ಹಾಕ್ಬಿಟ್ರಿ ಕೈ. ಅದೇ ಎಲ್ಲ ಹಾಕಿ ಕಿತ್ತಾಕಿ ಮಾತ್ರ ಎಲ್ಲ ಕಿತ್ತಾಕ್ತಿರೋ ಬಿಡಿ. ನೋಡಿ, ಇದು ಸೀಲ್ಡ್ ಯೂನಿಟ್, ಯಾವುದೇ ಓಪನ್ ಬಾಕ್ಸ್ ಯೂನಿಟ್ ಅಲ್ಲ. ಸೊ ತರಿಸಿರೋದು ಸೀಲ್ಡ್. ಓಕೆ, ಸೊ ಓಪನ್ ಆಗಿದೆ ಇವಾಗ. ಇದು ಹೆಂಗೆ ಮೇಲ್ಗಡೆಗಲ್ವಾ? ಮೇಲ್ಗಡೆ ಓಪನ್ ಮಾಡ್ತಿದ್ದಂಗೆ. ಅಲ್ಲ ವಿನಿ, ಇದು ಏನು ಇಷ್ಟೊಂದು ದೊಡ್ಡದಾಗೈತೆ? ಇಲ್ಲ, ಇದು ಅವತಾರ್ ಏನು ಸೀರೀಸ್ ಇತ್ತಲ್ಲ ಅದೇ ಆಲ್ಮೋಸ್ಟ್ ಬ್ಯಾಗ್ ಎಲ್ಲ ಸೇಮೇ. ಅವತಾಗೂ ಈ ಥರ ಬರುತ್ತಾ? ಅವತಾರ್ 2ಗೂ ಸೇಮ್ ಬಾಕ್ಸ್, ಸೇಮ್ ಎಲ್ಲ ಸೇಮ್. ಇದು ಅವತಾರ್ 360, ಇದು 360. ಅದು ಬೇರೆ ಅವತಾರ್, ಅದು ಓನ್ಲಿ ಅವತಾರ್ 2 ಪ್ರೀವಿಯಸ್ದು. ಅವನು ರಾತ್ರಿ ಸ್ವಲ್ಪ ಜಾಸ್ತಿ ಎಣ್ಣೆ ಹೊಡೆದ್ಬಿಟ್ಟಿದ್ದಾನೆ, ಅದಕ್ಕೆ ಸ್ವಲ್ಪ ತೊದಲ್ಸ್ತಾ ಇದ್ದ. ಓಕೆ, ಸೊ ಓಪನ್ ಮಾಡಿದ್ರೆ ದೊಡ್ಡ ಬಾಕ್ಸ್ ಸೈಡ್ ಇಡೋಣ. ಏನಂದ್ರೆ ಇದು ಬಂದು ನಾವು RC2ನ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಿರೋದು. ಇದರಲ್ಲಿ FPV ಫ್ಲೇಮರ್ ಕಾಂಬೋ ಅಂತ ಬರುತ್ತೆ. ಬಟ್ ಇವರು ಎರಡೂ ಸೇಮ್ ಪ್ರೈಸಲ್ಲಿ ಲಾಂಚ್ ಮಾಡಿದ್ದಾರೆ.
ಬಟ್ ಮೋರ್ ಡಿಮ್ಯಾಂಡ್ ಇರೋದು R-C2ನೇ. ಯಾಕೆಂದ್ರೆ ಎಲ್ಲಾರು FP ಯೂಸ್ ಮಾಡೋಕ್ಕೆ ಕಷ್ಟ ಇತ್ತು. ಸೊ ಅವನೇನ್ ಮಾಡೋನು ಇವಾಗ R-C2 ಕೊಟ್ಬಿಡವನೆ. ಸೊ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ. ಸೊ ಅದರಿಂದ ಇವಾಗ R-C2 ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಗ್ಲೋಬಲ್ ಅಲ್ಲಿ. ಸೊ ಫಸ್ಟ್ ಅವರು ಬ್ಯಾಚ್ ಅಲ್ಲಿ ಡೆಲಿವರಿ ಮಾಡಿರೋದು R-C2, ನೆಕ್ಸ್ಟ್ ಬರೋದೆಲ್ಲ FPV ಫ್ಲೈಮೋರ್ ಕಾಂಬೋ, ಬಟ್ ಪ್ರೈಸ್ ಎಲ್ಲ ಸೇಮ್ ಇರುತ್ತೆ. ನನಗೆ ಇನ್ನೊಂದು ಖುಷಿ ಏನು ಅಂತಂದರೆ, ನಾನು ಇಷ್ಟರವರೆಗೂ ಯೂಸ್ ಮಾಡಿರೋಂಥ ಎಲ್ಲ ಡ್ರೋನ್ಗಳು ಕೂಡ DJI ಅವ್ರದ್ದೇ ಆಗಿದೆ. ಸೊ ನನಗೆ ಕಾನ್ಫಿಡೆಂಟ್ ಇದೆ. ಸೊ ಈ ಥರ ನಂತರ ಕಾನ್ಫಿಡೆಂಟ್ ಆಗಿರ್ತಕ್ಕಂಥ ಕಸ್ಟಮರು ಲಕ್ಷಾನುಗಟ್ಟಲೆ ಇದ್ದಾರೆ ಎಲ್ಲಿ, ಇಡೀ ವರ್ಲ್ಡ್ ವೈಡಲ್ಲಿ. ಸೊ ಹಂಗಾಗಿ ಪ್ರತಿ ವರ್ಷವೂ ಕೂಡ ಈಗ ಹೆಂಗೆ ನಮ್ಮ ಒಂಟಿ ಹೇಳ್ದಂಗೆ ಐಫೋನ್ ಬರ್ತಾ ಇದ್ದಂಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಥರ DJIದು ಯಾವುದಾದ್ರೂ ಬಂದಾಗ್ಲೂ ಆ ಕ್ಯೂರಿಯಾಸಿಟಿ ಇದೆ. ಸೊ ಆ ಕ್ಯೂರಿಯಾಸಿಟಿ ಜೊತೆಗೆ ದೇವರೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಈ ಜಿಪ್ಪನ್ನು ಇವಾಗ ಓಪನ್ ಮಾಡೋಣ, ಓಕೆನಾ. ಸೊ ಬ್ಯಾಗು ತುಂಬ ದೊಡ್ಡದಾಗಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು DJIಯಲ್ಲಿ ಈ ಬ್ಯಾಗ್ ಆಗಿರ್ಬೋದು ಅಥವಾ ಅವ್ರು ಕೊಡೋಂಥ ಸಣ್ಣ ಸಣ್ಣ ಮ್ಯಾನ್ಯಲಿಂದನೂ ಕೂಡ ಅಲ್ಟಿಮೇಟ್ ಆದಂಥ ಕ್ವಾಲಿಟಿನೇ ಕೊಡ್ತಾರೆ. ನಿಮಗೆ ಈ ಪ್ರೀಮಿಯಮ್ ಫೀಲ್ ಆಗುತ್ತೆ ನೋಡಿ. ಇದನ್ನು ಬ್ಯಾಗ್ ಓಪನ್ ಮಾಡ್ತಾ ಇದ್ದಂಗೆ ಆ ಒಂದು ಅಂದರೆ ಲೈಕ್ ಒಂದು ರೆಪ್ಯೂಟೆಡ್ ಬ್ರ್ಯಾಂಡ್ ಏನು ಕೊಡುತ್ತೋ ಅದು ಫೀಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಮ್ಯಾನ್ಯುವಲ್ ಸಿಗ್ತಾ ಇದೆ. ಸೊ ಮ್ಯಾನ್ಯುವಲ್ ಓಪನ್ ಮಾಡೋಣ. ಇನ್ನು ಇದರಲ್ಲಿ ಏನು ಅಂತಂದರೆ ನೋಡಿ, ಈ ಎಕ್ಸ್ಟ್ರಾ ಪ್ರೊಪೆಲ್ಲರ್ಸು ಇವೆಲ್ಲ ಕೊಟ್ಟಿರ್ತಾರಲ್ಲ, ಇದು DJIಲಿ ಪ್ರತಿ ಸಲನೂ ಕ್ಲೀನ್ಡಾಗಿ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ತಗೋ ಒಂಟಿ ನೋಡು, ಇದೆಲ್ಲ ಎಕ್ಸ್ಟ್ರಾ ಪ್ರೊಪೆಲ್ಲರ್ಸು. ಒಂದು ಆಲಂಕಿ ಕೊಟ್ಟಿದ್ದಾನೆ, ಮತ್ತು ಕ್ಲಾತಿಂಗ್ ಕೊಟ್ಟಿದ್ದಾನೆ, ಕೇಬಲ್ ಕೊಟ್ಟಿದ್ದಾನೆ. ಇನ್ನಿಷ್ಟು ಈ ಎಕ್ಸ್ಟ್ರಾ ಅಸೆಸರೀಸ್ ಎಲ್ಲ ನಮ್ಮ ಒಂಟಿ ಹತ್ರ ಇರಲಿ, ಓಕೆನಾ. ಈಗ ಮೇಯ್ನ್ ತೆಗಿರಿ ಏರ್ಕ್ರಾಫ್ಟು ಇದು ಹೆಂಗೈತೆ ಅಂತ ನೋಡ್ಬೇಕಾಗ್ತದೆ. ನೋಡಿ ಎಷ್ಟಾಗ್ಲೈತೆ. ಅಯ್ಯೋ, ನಾನೇನು 360 ಅಂದ್ರೆ ಚಿಕ್ಕದಿರುತ್ತೆ ಅನ್ಕೊಂಡೆ. ಇಲ್ಲ, ಅಗ್ಲೇ ಇರುತ್ತೆ. ಅಯ್ಯೋ 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 ಓ ಲಿಟ್ರಲಿ ಸಗದಾಗಿದೆ ಇದು. ಸೊ ಪ್ಯಾಕಿಂಗ್ ಕವರ್ ಚೇಂಜ್ ಆಗಿದೆ. ಪ್ಯಾಕಿಂಗ್ ಕವರ್ ಮೊದಲು ಬೇರೆ ಥರ ಕೊಡ್ತಾ ಇತ್ತು, ಈಗ ಜಿಪ್ಲಾಕ್ ಕೊಟ್ಟಿದ್ದಾರೆ. ಎಸ್. ಸೊ ಈಗ ಓಪನ್ ಮಾಡಿದ್ರೆ ನೋಡಿ ಈ ಥರ ಕಾಣಿಸ್ತಾ ಇದೆ. ದಿಸ್ ಈಸ್ DJIನ ಮೊಟ್ಟ ಮೊದಲ 360 ಕ್ಯಾಮ್ರಾ. ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಇದು ಎಲ್ಲೇ ಬಿದ್ದರೂ ಮಾಡಿದ್ರೂ ಏನಾದ್ರು ಎಫೆಕ್ಟ್ ಆಗುತ್ತೆ ಅನ್ನೋ ಯೋಚನೆ ಇರಲ್ಲ. ನೀವು ಹೇಳ್ದಂಗೆ ಇದೊಂಥರ FPV ಸೆಗ್ಮೆಂಟ್ಗೆ ಸೇರ್ಕೊಂಡ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಪ್ರೊಫೈಲರ್ಗಂತೂ ಏನೂ ತೊಂದರೆ ಆಗಲ್ಲ. ನೋಡು ಹಿಂಗೆ ಅನಿಸ್ತೈತೆ. ನೀನು ಫಸ್ಟ್ ಟೈಮ್ ಅಲ್ವಾ ನೋಡ್ತಾ ಇರೋದು ಈ ಥರ, ಹಿಂಗೆ ಅನ್ನಿಸ್ತಿದೆ. ಚೆನ್ನಾಗಿದೆ. ಆಟ ಸಾಮಾನಿದ್ದಾನೆ ಇದು. ಆಟ ಸಾಮಾನು, ಬಟ್ ಇದು ಮಾಡೋ ಕೆಲಸ ಅಲ್ವಾ ಅಲ್ಟಿಮೇಟಾಗಿ ಮಾಡುತ್ತೆ. ಚೆನ್ನಾಗೈತೆ. ಆಮೇಲೆ ಇದು ಬಾಡಿ ಹೆವಿ ಹಾರ್ಡ್ ಇದೆ ಅನ್ನಿಸ್ತಿದೆ ನಾರ್ಮಲ್ ಬಾಡಿಗಿಂತ. ಇಲ್ಲ, ಆ್ಯಕ್ಚುಲಿ ನಾರ್ಮಲ್ FPVಗಿಂತ ಇದು ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಫೀಲ್ ಇದೆ. ಬಟ್ ಇದ್ರ ಮೇಯ್ನ್ ವೆಯ್ಟ್ ಇರೋದೇ ಕ್ಯಾಮ್ರಾ. ಅಂದರೆ ಕ್ಯಾಮ್ರಾನೇ ಡೌನ್ ಆಗೋದು ಅಂದ್ರೆ ಅಷ್ಟು ವೆಯ್ಟ್ ಇದೆ. ಇದು ನೋಡಿ ಎಷ್ಟಪ್ಪ ಇದೆ ಕ್ಯಾಮ್ರಾ. ಹೌದು, ಗೊತ್ತಾಯ್ತು. ಓಪನ್ ಮಾಡೋಣ ಇದನ್ನ. ಸೀಲು ಕ್ಯಾಪ್ ತಾನೇ ಅದು. ಕ್ಯಾಪ್ ಇದು ಕ್ಯಾಪ್ ಅಂತ ಇಲ್ಲ. ಓಪನ್ ಮಾಡೋಣ. ಸೊ DJI ಫಸ್ಟ್ 360 ಇರೋಂಥ 8K ರೆಸೊಲ್ಯೂಷನ್ 60 FPS ಅಲ್ಲಿ ಕ್ಯಾಪ್ಚರ್ ಮಾಡೋವಂಥ ಫಸ್ಟ್ 360 ಕ್ಯಾಮ್ರಾ DJI. 8K 60 FPS ಹೈಯೆಸ್ಟ್ ರೆಸೊಲ್ಯೂಷನ್, ಹೈಯೆಸ್ಟ್ ಫ್ರೇಮು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೆಡಾರು, ಓಮ್ನಿ ಡೈರೆಕ್ಷನ್ ಆಬ್ಸ್ಟಿಕಲ್ ಸೆನ್ಸರು. ಸೊ ಇದೆರಡು ಪ್ರೀವಿಯಸ್ ಬ್ಯಾಚಲ್ಲಿ ಇದ್ದಿಲ್ಲ, ಜಸ್ಟ್ ಲ್ಯಾಂಡಿಂಗ್ ಸೆನ್ಸರ್ ಇತ್ತು ಈ ಥರ. ಸೊ ಇವಾಗ ಫ್ರಂಟಲ್ ಲೈಡಾರ್ ಸೆನ್ಸರು ಪ್ಲಸ್ ಆಬ್ಸ್ಟಿಕಲ್ಲು. ಯಾಕೆ ಅಂದರೆ ಇದು ಬಂದು ಲೇಟೆಸ್ಟ್ ಫೀಚರ್ಸ್ ಏನಕ್ಕೆ ಆ್ಯಡ್ ಮಾಡೋಣ, ಕ್ಯಾಮ್ರಾಗೋಸ್ಕರ ಪ್ರೊಟೆಕ್ಷನ್. ಹೋಗಿ ಗುದ್ದುಬಿಟ್ರೆ ಕ್ಯಾಮ್ರಾ ಡ್ಯಾಮೇಜ್ ಆದರೆ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವು. ಸೊ ಟೆಕ್ನಾಲಜಿ ವೈಸಲ್ಲಿ ಸಿಕ್ಕಾಪಟ್ಟೆ. ನಾನು ನೋಡಿ ತೆಗೆದ್ರೆ ನೋಡಿ ತೆಗಿಯೋಕ್ಕೂ ಯಾಕಿರ್ಬೇಕು, ಫಸ್ಟ್ ಶಾರ್ಟಲ್ಲಿ ತೆಗಿಬೇಕು ಅಂದರೆ ತೆಗಿಬೇಕು. ಹಾಂ, ಇಲ್ಲಿ ನೋಡಿ ಇದು ಬಂದು ನಿಮಗೆ ಜಸ್ಟ್ ಬಂದು ಒಂದು ಸೈಡ್ ಶೂಟ್ ಮಾಡೋವಂಥದ್ದು. ಸೊ ಹಿಂಗಾಯ್ತು ಅಂದರೆ ಎರಡೆರಡು ಕ್ಯಾಮ್ರಾ ಇದೆ. ಎರಡೆರಡು ಕ್ಯಾಮ್ರಾ 360, 180, 180. ಅಯ್ಯೋಯ್ಯೋ. ಸೊ ಅಂದ್ರೆ ಈಗ ಎರಡು ಹಾಕ್ಬೇಕು ಅಂದ್ರೆ ಹಿಂಗಿರ್ಬೇಕು, ಇದು ಮಾಡುತ್ತೆ, ಹಿಂಗಿರ್ಬೇಕು. ನಾವು 360 ಕೊಟ್ಟ ತಕ್ಷಣ ಅದೇ ಹಿಂಗೆ ಸ್ವಿಚ್ ಮಾಡ್ಕೊಬಿಡುತ್ತೆ. ನೋಡಿ ಇದರಲ್ಲಿ ಒಂದೇ ಗಿಂಬಲ್ ಅಲ್ಲಿ ಎರಡು ಕ್ಯಾಮ್ರಾ ಇದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲಿ ಇಲ್ಲೊಂದು ಕ್ಯಾಮ್ರಾ ಇದೆ. ಸೊ ಇದು ಹೆಂಗೆ ಅಂತಂದರೆ, ನಾವು ಹೆಂಗೆ 360ನ ಹಿಂಗೆ ಹಿಡ್ಕೊಂಡ್ರೆ ಅದು ಫುಲ್ ಈ ಕಡೆ 180 ಡಿಗ್ರಿ ಮತ್ತು 180 ಡಿಗ್ರಿ ಹಿಂಗೆ ಕವರ್ ಮಾಡ್ತಿತ್ತಲ್ಲ, ಆ ಥರ ಇದರಲ್ಲೂ ಕೂಡ 180 ಡಿಗ್ರಿ ಕವರ್ ಮಾಡುತ್ತೆ. ಸೊ ಇದ್ರಲ್ಲಿ ಮೇಯ್ನ್ ಏನು ಅಡ್ವಾಂಟೇಜ್ ಅಂದರೆ 360 ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಎಲ್ಲ 360 ವ್ಯೂ ರೆಡಿ ಇರುತ್ತೆ. ಎಡಿಟಿಂಗಲ್ಲಿ ಯಾವ ಥರ ಬೇಕು ಫ್ರೇಮು ಆ ಥರ ಫ್ರೇಮ್ನ ರೆಡಿ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಇವಾಗ ಹಿಂಗೆ ಹೋಗ್ತಾ ಇರುತ್ತೆ, ಇಲ್ಲೊಂದು ಯಾವುದೋ ಒಂದು ಸ್ಪೆಷಲ್ ಬರ್ಡ್ ಏನೋ ಹೋಗ್ತಾ ಇರುತ್ತೆ, ಅದನ್ನ ಕ್ಯಾಪ್ಚರ್ ಮಾಡಿರಲ್ಲ. ಎಡಿಟಲ್ಲಿ ನಾನು ಏನು ಮಾಡಬೇಕು, ಹಿಂಗೆ ತಿರುಗಿಸಿ ಅದನ್ನ ಹಾಕಬೇಕು. ಸೇಮ್ ನಾವು ಇನ್ಸ್ಟಾ 360 ಸ್ಟಾರ್ಟಿಂಗಲ್ಲಿ ಬಂದಾಗ ಹೆಂಗೆ ಎಡಿಟ್ ಮಾಡಿ ಹಿಂಗೆ ಕೂರಿಸ್ಕೊತಾ ಇದ್ವೋ ಆ ಕೆಲಸನ ಇದರಲ್ಲಿ ಮಾಡಬೇಕು. ಬಟ್ ನನಗೇನು ಅಂತಂದರೆ ಒಂದು ಕಾನ್ಫಿಡೆನ್ಸು, DJI ಅವ್ರದ್ದು ಅಲ್ಟಿಮೇಟಾಗಿ ಮಾಡ್ತಾರೆ ಅವರು.
R&D ಸಾಫ್ಟ್ವೇರು R&D ಅವೆಲ್ಲ ಅಲ್ಟಿಮೇಟ್ ಆಗಿರುತ್ತೆ. ಅದ್ರ ಮೇಲೆ ನಂಬಿಕೆ ಇಡ್ಬೋದು. ನನ್ಗನ್ಸೋ ಪ್ರಕಾರ ಮೊದಲು 360 ಅಂತಂದರೆ ಅದ್ರ ಇಮೇಜನ್ನು ತಗೊಳ್ಳೋದು ಅಷ್ಟು ಕಷ್ಟ ಅನ್ನೋ ಥರ ಇತ್ತಲ್ಲ, ಆ ಥರ ಆಗಲ್ಲ. ಇದರಲ್ಲಿ ಇನ್ನೂ ಒಂದು ಏನು ಅಡ್ವಾಂಟೇಜ್ ಅಂದರೆ ಇವಾಗ 360 ಕೊಟ್ಟಿದ್ದಾರೆ. ಈಗ ಬಿತ್ತು ಡ್ಯಾಮೇಜ್ ಆಯ್ತು ನೆಕ್ಸ್ಟ್ ಏನು ರಿಪ್ಲೇಸ್ಮೆಂಟ್ ಕಿಟ್ಟು ಕೂಡ ಸಿಗ್ತಾ ಇದೆ. ಅದು ಕೂಡ ನೀವೇ ಮಾಡ್ಕೋಬೋದು, ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲ ಸರ್ವಿಸ್ ಸೆಂಟರ್ ನಮ್ಮ ಥರ ಸರ್ವಿಸ್ ಸೆಂಟ್ರಿಗೆ ತೊಗೊಂಬಂದ್ರೆ ನಾವು ರಿಪ್ಲೇಸ್ ಮಾಡ್ಕೊಡ್ಬೋದು. ಅದು ಏನೋ ಅಫೋರ್ಡಬಲ್ ಕಾಸ್ಟಲ್ಲಿ ಆಲ್ರೆಡಿ DJನ ಅಂದರೆ ಇದು ರಿಪ್ಲೇಸ್ಮೆಂಟ್ ಕಿಟ್ಟು DJ ಕಡೆಯಿಂದ ಅಫಿಷಿಯಲಿ ಕ್ಯಾಮ್ರಾ ಬರುತ್ತಾ? ಇಲ್ಲ ಲೆನ್ಸು. ಈಗ ನೋಡಿ ಲೆನ್ಸ್ ಫಿಶರ್ ಲೆನ್ಸ್ ಅಂತಾರೆ ಇದಕ್ಕೆ. ಈಗ ಏನಾದರೂ ಒಂದು ಡಾಟ್ ಬಿತ್ತು, ಕಲ್ಲು ಹೊಡಿತು, ಸ್ಕ್ರಾಚ್ ಆಯಿತು ಅಂದರೆ ಮಾತ್ರ ತೆಗೆದು ಚೇಂಜ್ ಮಾಡಿ ನಾವೇ ಮಾಡ್ಕೋಬೋದು ಈಸಿ. ಮಾಮೂಲಿ ನಾವು ಇದರಲ್ಲಿ ಆಕ್ಷನ್ ಕ್ಯಾಮ್ರಾಗಳಲ್ಲಿ ಹೆಂಗ್ ಚೇಂಜ್ ಮಾಡ್ಕೊಂತೀವೋ ಲೈಕ್ ನಾವೇ ಮಾಡ್ಕೊಂಡ್ರೆ ಅದು ಟೂಲ್ ಸಿಗುತ್ತೆ. ಆ್ಯಕ್ಚುಲಿ ಅಫೋರ್ಡಬಲ್ ಪ್ರೈಸಲ್ಲಿದೆ, ಬಟ್ ಇಂಡಿಯಲ್ಲಿ ನೋಡಬೇಕು. ಬಟ್ ಸಿಗುತ್ತೆ, 100% ಸಿಗುತ್ತೆ. ಆ್ಯಕ್ಚುಲಿ ಇದ್ರದ್ದು ಫೂಟೇಜಸ್ ಹೆಂಗೆ ಬರುತ್ತೆ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಸಿಗುತ್ತೆ. ಈಗ ಫಸ್ಟು ಇನ್ನು ಒಂದು ದೊಡ್ಡ ಬಾಕ್ಸನ್ನು ಓಪನ್ ಮಾಡ್ತು ಅಂತಂದರೆ ಇಲ್ಲಿ RC ನಮಗೆ ಸಿಗ್ತಾ ಇದೆ. RC ಅಲ್ಲ, ಅದು ಬ್ಯಾಟ್ರೀಸ್ ಇದು. ಅದೇ ನಾನು ಅಂದ್ಕೊಂಡೆ ಏನು RC ಇಷ್ಟೊಂದು ಚಿಕ್ಕದಾಗಿದೆಯಲ್ಲ ಅಂತ. ಸೊ ಇಲ್ಲಿ ಬ್ಯಾಟ್ರೀಸ್ ಇದೆ, ಟೋಟಲು 3 ಬ್ಯಾಟ್ರೀಸ್ ಇದೆ, ಕರೆಕ್ಟಾ? ಎಸ್. ಇವಾಗ ಈ 3 ಬ್ಯಾಟ್ರಿನ ಓಪನ್ ಮಾಡೋಣ. ಜೈ ಮಕ್ಕಳಮ್ಮ. ಬ್ಯಾಟ್ರೀಸ್ ನೀನು ಓಪನ್ ಮಾಡು. ನಿಮ್ಮ ಇಂಪ್ರೆಷನ್ ಹೆಂಗಿತ್ತು ಅಂತ ಹೇಳು. ಬ್ಯಾಟ್ರೀಸ್ಗಳು ವೇಟ್ ಇದೆಯಾ? ವೇಟ್ ಇದೆಯಾ ನೋಡಿ. ಒಂದು ಬ್ಯಾಟ್ರಿ ಕೊಡಿ. ಈಗ ನೋಡಿ ಒಂದು ಬ್ಯಾಟ್ರಿ ತೆಗ್ದೆ. ಸೊ ಕಿಟ್ಟಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲೇ ಬರ್ತಾ ಇದೆ. ಬಟ್ DJಲೇ ಫಸ್ಟು ಡ್ರೋನಲ್ಲಿ ಬ್ಯಾಟ್ರಿ ಕೊಟ್ಟಿಲ್ಲ, ಅದೆಲ್ಲ ಹಬ್ಬಲ್ಲೇ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಬ್ಯಾಟ್ರಿ ಇಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಕನೆಕ್ಟ್ ಆಯ್ತಾ? ಜಸ್ಟ್ ಒಂದು ಶಾರ್ಟ್ ಪ್ರೆಸ್, ಒಂದು ಲಾಂಗ್ ಪ್ರೆಸ್. ತೋರಿಸೋದನ್ನು ಅದನ್ನು ತೋರಿಸಿ ಈ ಕಡೆಗೆ. ಆನ್ ಆಯಿತು. ಅಲ್ಲ, ಈ ಕಡೆಗೆ ತೋರಿಸ್ಬೇಕಿತ್ತು ಅದನ್ನು ಪ್ರೆಸ್ ಮಾಡೋದನ್ನು. ನೋಡಿ ಅದೇ ಕೂರ್ತಾ? ಓಕೆ. ಈಗ ನೆಕ್ಸ್ಟು ಈ ಬಾಕ್ಸಲ್ಲಿ ಗಿಂಬಲಲ್ಲಿ ವಸ್ತು ಏನು ಅಂತಂದರೆ ಈ ಥರ ನಿಮಗೆ ಸ್ಟೆಬಿಲೈಸೇಷನ್ ಇರಲ್ಲ. ನೋಡಿ ಏನು ಸ್ಟೆಬಿಲೈಸೇಷನ್. ಇದೇನಿದು? ಲ್ಯಾಂಡಿಂಗ್ ಗೇರು. ಇದೇನಾ ಲ್ಯಾಂಡಿಂಗು? ಈ ಒಂದು ಡ್ರೋನನ್ನು ಲ್ಯಾಂಡ್ ಮಾಡೋಕ್ಕೆ ಅಂತಂದ್ಬಿಟ್ಟು ಎಲಿಪ್ಯಾಡ್ ಕೊಡ್ತಾ ಇದ್ದಾನೆ ಅಷ್ಟೇ. ಬಟ್ ಇಲ್ಲಿ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ. ಅರೆ ವಾವ್. ನನಗೆ ಡ್ರೋನ್ ಖುಷಿ ಕೊಡ್ತಾ ಇಲ್ವೋ ಗೊತ್ತಿಲ್ಲ, ಈ ಪ್ಯಾಡ್ ಖುಷಿ ಕೊಟ್ಬಿಡ್ತು. ಹೆಂಗಿದೆ ಗೊತ್ತಾ ಪ್ರೀಮಿಯಮ್. ಮುಟ್ಟು ನೋಡು, ಕ್ವಾಲಿಟಿ ನೋಡು. ಲೆದರ್ದು. ಇದೇನಾದ್ರು ಅಳಿಸೋಗಂಗಿದೆಯಾ? ಇಲ್ಲ ಏನಾದ್ರು ಒಂದಷ್ಟು ದಿನ ಆದರೆ ಇದು ಅಳಿಸೋಗುತ್ತೆ ಅನ್ನೋ ಥರ ಏನಾದ್ರು ಫೀಲ್ ಇದೆಯಾ? DJ ಇದು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ನೋಡಿ. ಈ ಥರ ನನಗೆಲ್ಲಾದರೂ ಬೇಕು ಅಂತಂದಾಗ ಡ್ರೋನನ್ನು ಹಿಂಗೆ ಇಟ್ಬಿಟ್ಟು ಇದ್ರ ಮುಖಾಂತರ ಆರ್ಸೋಕ್ಕೆ. ಬಟ್ ಅವಶ್ಯಕತೆ ಇದೆಯಾ ಇದು? ಲೆನ್ಸ್ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಹಿಂಗೆ ಎತ್ಕೋಬೇಕಾದ್ರೆ ಸಾಫ್ಟ್ ಟಚ್ ಇರಬೇಕಲ್ಲ. ಸೊ ಅದರಿಂದ ಅವರು ಕೈಯಲ್ಲಿ ಟೇಕ್ ಆಫ್ ಆಗೋದು ಸ್ವಲ್ಪ ರಿಸ್ಕು, ಕೈಯಲ್ಲಿ ಕಷ್ಟ. ಹೌದು. ಸೊ ಅದರಿಂದ ಅವರು ಲ್ಯಾಂಡಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಹಿಂಗೆ ಇಡ್ಬೋದಲ್ಲ? ಹಂಗೂ ಇಡ್ಬೋದು, ಬಟ್ ಇದನ್ನ ಸೇಫ್ಟಿ ಬಿಗಿನರ್ಸ್ ಕೂಡ ಯೂಸ್ ಮಾಡೋ ಲೆವೆಲ್ಗೆ ಆಗಲಿ ಅಂದ್ಬಿಟ್ಟು ಲ್ಯಾಂಡಿಂಗ್ ಗೇರು ಸೇಫ್ಟಿ ಪ್ರಿಕಾಷನ್ ಕೊಟ್ಟಿದ್ದಾರೆ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಬಾಕ್ಸಲ್ಲಿ ಬರೋದಾದರೆ ಇನ್ನೇನೂ ಇಲ್ಲ ನೋಡಿ. ಆಲ್ಮೋಸ್ಟ್ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಒಂದು RC ಒಂದಿದೆ, ಅದು ಬಿಟ್ಟರೆ ನೋಡಿ ಬಾಕ್ಸು ಖಾಲಿಯಾಗಿದೆ. ಈ ಲ್ಯಾಂಡಿಂಗ್ ಇದರಲ್ಲಿ ನಾವು ಬಾಕ್ಸನ್ನು ಇಡೋಣ. ಇನ್ನೊಂದು ಸಲ ಹೇಳ್ತೀನಿ, ನನಗೆ ಈ DJ ಪ್ರಾಡಕ್ಟ್ಸು ಎಸ್ಪೆಷಲಿ ಡ್ರೋನ್ ಪ್ರಾಡಕ್ಟ್ಸ್ನ ಅನ್ಬಾಕ್ಸ್ ಮಾಡಬೇಕಾದ್ರೆ ಖುಷಿ ಕೊಡೋ ವಿಚಾರ ಏನು ಅಂತಂದರೆ ಇದರದ್ದು ಬ್ಯಾಗ್ ಕ್ವಾಲಿಟಿ. ಬ್ಯಾಗ್ ಜೊತೆ ಎಲ್ಲ ಪ್ರಾಡಕ್ಟ್ಸು ಅಷ್ಟೇ, ಎಲ್ಲ ಪ್ರೀಮಿಯಮು. ನೀನು ಈಗ ನಿನ್ನ ಆಲ್ಮೋಸ್ಟ್ ಹೊಸದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡ್ತಾ ಇರೋದು ಇದೇ ಫಸ್ಟು ಅಲ್ವಾ? ಕರೆಕ್ಟಾ? ರಾಕಿ ಬ್ರೋ, ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ಪ್ರೀಮಿಯಮ್ ಇದೆಯಲ್ಲ ಎಲ್ಲ ಪ್ರತಿಯೊಂದು? ಆಫ್ ಮಾಡಿ ಮಲ್ಕೊಂಬಿಟ್ಟಾರ. ಅದಕ್ಕೆ ಅಲರ್ಟ್ ಮಾಡಿದೆ ನನಗೆ. ಅಲ್ಲಿ ರೀಲ್ಗೂ ಆಗಬೇಕಲ್ಲ ವೀಡಿಯೋ, ಅದಕ್ಕೆ ಒಂಚೂರು ಅಲರ್ಟ್ ಮಾಡಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟು ನಾವೀಗ ರಿಮೋಟ್ನ ತೆಗಿತಾ ಇದ್ದೀವಿ. ರೆಕಾರ್ಡ್ ಆಗ್ತಿದೆಯಲ್ಲ ಅವರು? ಬಟ್ ರಿಮೋಟ್ ಸೇಮೇ. ರಿಮೋಟು ಸೇಮು, ಬಟ್ ಚೆನ್ನಾಗಿ ಅದು ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಇದು RC2 ವಿತ್ LCD ಬರ್ತಾ ಇದೆ. ಆ್ಯಕ್ಚುಲಿ ನಂದು ಮಾರಿಬಿಟ್ಟೆ ನಾನು. ಯಾವುದು ನಾನು ಮಾರಿದ್ದು? ಮಿನಿ 4 Pro ನನ್ನ ಹತ್ರ ಇತ್ತು, ಸಾಕು ಅಂತ ಅನ್ನಿಸ್ತು. ಆ ಟೈಮಲ್ಲಿ ಒಂದು ಸ್ವಲ್ಪ ಫಿನಾನ್ಷಿಯಲ್ ಕ್ರೈಸಿಸ್ ಆಗ್ಬಿಟ್ಟಿತ್ತು ನಮಗೆ. ಇವ್ರದ್ದು AirTS ಇತ್ತು, ಅದು ಮಾರಿ. ಮಿನಿ 4 Proನೂ ಮಾರಿ, Mavic 4 Proನೂ ಮಾರಿ. ಇವಾಗ ಅವತಾರ್ 360 ಬಂತು, ಅದು ಮಾರಿ. ಮಾರದೆ ಅಷ್ಟೇ. ನಮ್ದು ಏನು ಮಾಡಿ ಸಿಚುವೇಶನ್ ಹೆಂಗಿರುತ್ತೋ ಹಂಗೆ. ಈಗ ನೋಡಿ, ಇವಾಗ ಇದನ್ನು ಆನ್ ಮಾಡಿದ್ದೀವಿ, ಅದನ್ನು ಆನ್ ಮಾಡಿದ್ದೀನಿ. ಒಂದ್ಸಲ ಆರಿಸೋಣ. ಸೊ ನಿಮಗೆ ಇಂಟ್ರೆಸ್ಟಿಂಗ್ ಆಗ್ತಿದ್ರೆ ಕಮೆಂಟ್ ಮಾಡಿ. ಸೊ ಯಾವ ಪಾರ್ಟ್ ನಿಮಗೆ ಲೈಕ್ ಆಯಿತು? ಏರ್ಕ್ರಾಫ್ಟಾ, ಇಲ್ಲಾಂದ್ರೆ ಆಕ್ಸೆಸರೀಸಾ? ಇವೆಲ್ಲ ಹೊಸ ಥರ ಪ್ಯಾಟ್ರನ್ನಲ್ಲಿ ಅವತಾರ್ 360 ಬಂದಿದೆ. ಸೊ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀವಿ. ಕಂಟಿನ್ಯೂ ಮಾಡಿ. ಎಸ್, ಇವಾಗ ಆನ್ ಮಾಡ್ತಾ ಇದ್ದಂಗೆ ವಿತೌಟ್ ಆಕ್ಟಿವೇಶನ್ ಸುಮ್ಮನೆ ಇಲ್ಲಿ ಆರ್ಸೋಕ್ಕಾಗಲ್ವಾ? ಇಲ್ಲ, ಆಕ್ಟಿವೇಶನ್ ಮಾಡಬೇಕು.
ಸೊ ಈಗ ನೋಡಿ ಇಲ್ಲಿ ಕಂಟ್ರೀಸ್ ಎಲ್ಲ ಕೇಳ್ತಾ ಇದೆ. ಸೊ ನಮ್ದು ಯಾವುದು ಇಂಡಿಯಾನ ಸೆಲೆಕ್ಟ್ ಮಾಡೋಣ. ಓಕೆನಾ? ಸೊ ಇವಾಗ ನಾವು ಆ್ಯಕ್ಟಿವೇಶನ್ ಮಾಡ್ತೀವಿ. ಸೊ ಆ್ಯಕ್ಟಿವೇಶನ್ ಮಾಡಬೇಕು ಅಂದರೆ ಲಾಗಿನ್ ಎಲ್ಲ ಮಾಡಬೇಕು. ಸೊ ಬ್ಯಾಟ್ರಿ ಇವಾಗ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಬಟನ್ ಇದೆ, ಒಂದು ಶಾರ್ಟ್ ಪ್ರೆಸ್ ಒಂದು ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಬ್ಲಿಂಕ್ ಆಗ್ತಾ ಇದೆ. ಇಲ್ಲಿ ನೋಡಿ ಇವಾಗ ಆಕ್ಟಿವೇಶನ್ ಆದಮೇಲೆ ನೋಡಿ ಇಲ್ಲಿ ಇವಾಗ ಡಿಸ್ಪ್ಲೇನಲ್ಲೂ ಕೂಡ ಈ RCನಲ್ಲಿ ನಾವು ಆಕ್ಟಿವ್ನ ಮಾಡ್ತಾ ಇದ್ದೀವಿ. ಇದೆಯಾ ಪ್ರೋಗ್ರೆಸ್ ಆಗ್ತಾ ಇದೆ. ಅದು ಆಲ್ಮೋಸ್ಟ್ ಆಗಿದ ಮೇಲೆ ಏನಿಗೆ ತೋರಿಸ್ತು ಎಲ್ಲಾನು ಆನ್ ಮಾಡಿ ಪರ್ಮಿಷನ್ ಕೊಟ್ಬಿಡ್ಬೇಕು. ಅಪ್ರೂವ್ ನಾಟ್ ನಾವು ಕೊಡಬೇಕು ಆಗುತ್ತೆ. ಒಂದ್ಸಲ ಆಕ್ಟಿವ್ ಆಗಿದ ತಕ್ಷಣ ಆಕ್ಟಿವೇಶನ್ ಡನ್ ಸಕ್ಸಸ್ಫುಲ್ ಡನ್ ಅಂತ ಬಂತು. ಬಂದ್ಮೇಲೆ ನಾವು ಓಕೆ ಕೊಡಬೇಕು. ಅಪ್ಡೇಟ್ ಇದೆ, ಬಟ್ ಅಪ್ಡೇಟ್ನ ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಮಾಡೋಣ, ಈಗಲೇ ಮಾಡೋದು ಬೇಡ. ಸಿಕ್ಕಾಪಟ್ಟೆ ಇದೆ. ಎಷ್ಟಿದೆ? 800 9 ಅಪ್ಡೇಟು. ನೋಡಿ ಅವನು ಕಳಿಸಿ. ಸರಿ ಬರ್ತಿದ್ಯಾ? ಈ ಗಾಳಿ ನೋಡಿ ಹೆಂಗ್ ಬರ್ತಾ ಇದೆ. ನೋಡ ಫ್ಯಾನ್ ಕೇಳ್ತಿದ್ದಲ್ಲ KGF ಫಿಲಮ್ ಥರ. ಇಲ್ಲಿ ಹಪ್ಪಳ ಹುಷಾರಾಗಿ ಸಡ್ಗೆ ಜೋಪಾನಾಗಿ ನೋಡ್ಕೊ ಅಂತ ಹೇಳ್ತಾರಲ್ಲ ಯಶಾಗಿ. ಹೆಂಗ್ ಬರ್ತಾ ಇದೆ ಕ್ಯಾಲಿಬ್ರೇಷನ್ ಹೆಂಗ್ ಆಗ್ತೈತೆ. ಇಲ್ಲಿ ಸಖತ್ತಾಗಿ ಬರ್ತಿದೆಯಲ್ಲ. ಏನ್ ಗಾಳಿ. ಹಿಡಿದ್ರೆ ಹೋಗುತ್ತೆ. ಇದನ್ನ ಬೀರೋ ತಕಡೆ. ಅವನಿಗೆ ಬಿಡು. ಹೆಂಗ್ ಬರ್ತಿದ್ಯಾ ಗಾಳಿ? ಚೆನ್ನಾಗಿದ್ಯಾ? ಫ್ರೀ ಮಾಡಿದ್ದು ಸಖತ್ತಾಗಿ ಬರ್ತಾ ಇದೆ. ಹೆಂಗ್ ಬೇಕಾದ್ರೆ ಹೋಗುತ್ತಲ್ಲ. ಕೈ ಇಡ್ಬೇಡಿ. ಗುದ್ದಲ್ಲ ಗುದ್ದುತ್ತೆ. ನಾನು ಕಂಟ್ರೋಲ್ ಮಾಡ್ತೀನಿ. ಗುದ್ದಲ್ಲ. ಕಂಟ್ರೋಲ್ ತಗೊಂತಿರೋದು ನಾನು. ಗುದ್ದು ಬೇಡ, ಗುದ್ರೆ ಸುಮ್ಮನೆ ಗುದ್ದು. ಬೇಡ, ಗುದ್ದಲ್ಲ ಅದು. ಇರಿ ಗುದ್ದುತ್ತೆ. ಆಫ್ ಮಾಡಿದ್ದೀನಿ ಸೆನ್ಸರು. ಗುದ್ದುತ್ತೆ ನೋಡಿ. ಈಗ ನೋಡಿ ಕೈ ನೋಡಿ. ಇವಾಗ ಬರಲ್ಲ ನೋಡಿ. ಇವಾಗ ನೋಡಿ ಬ್ರಾ, ಗಾಳಿ ಬೀಸುತ್ತೋ ಇದು. ಒಳ್ಳೆ ಫ್ಯಾನ್ ಗಾಳಿ ಬೀಸ್ತೈತದು. ಇವಾಗ ಅದು ಆ ಕಡೆಗೆ ಹೋದ್ರೆ ಇಲ್ಲಿ ಸಖತ್ತಾಗಿದೆ ಅಲ್ಲ. ಒಳ್ಳೆ ಗಾಳಿ ಬೀಸ್ತೈತೆ. ಸೊ ಇದ್ರದ್ದು ಫೂಟೇಜಸ್ ಎಲ್ಲ ನಾವು ನಾಳೆ ಚೆಕ್ ಮಾಡ್ತೀವಿ ಹೆಂಗೆ ಬರುತ್ತೆ ಅಂತ ನೋಡೋಣ. ನಾಳೆ ಏನು ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಹೋಗಿ ಯಾವ್ದಾದ್ರು ಒಂದು ಒಳ್ಳೆ ಲೊಕೇಶನಲ್ಲಿ ಇದ್ರದ್ದು ಫೂಟೇಜು ಹೆಂಗೆ ಬರುತ್ತೆ ಅನ್ನೋದನ್ನು ತಿಳಿಸೋ ಪ್ರಯತ್ನ ಮಾಡ್ತೀವಿ. ಓಕೆ, ಈಗ ಸದ್ಯಕ್ಕೆ ಜಸ್ಟ್ ಅನ್ಬಾಕ್ಸಿಂಗ್ ಆಗಿದೆ. ಇದ್ರದ್ದು ಕ್ವಾಲಿಟಿ ಫೂಟೇಜು ಏನೇನಿದೆ ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ. ಒಳ್ಳೆ ಲೊಕೇಶನ್ ಜೊತೆ ಒಳ್ಳೆ ವ್ಯೂ ಬರುತ್ತೆ. ಎಂಜಾಯ್ ಮಾಡಿ. ಎಸ್, ಟೇಕ್ ಕೇರ್. ಬಾಯ್.